ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ನಾವು ಈ ದಿನ ಸೆಪ್ಟೆಂಬರ್ 10, 2025 ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ಒಳ ಮೀಸಲಾತಿ ವರದಿಯು ಪ್ರಕಟವಾಗಿದ್ದು, ಇನ್ನೇನು ಕರ್ನಾಟಕ ರಾಜ್ಯ ಸರ್ಕಾರದ ನೇಮಕಾತಿ ಆದೇಶಗಳು ಹೊರಬೀಳಲಿವೆ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯು ಅತಿ ಉಪಯುಕ್ತವಾಗಲಿದೆ. ಇದುವರೆಗೂ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನೆಲ್ನಲ್ಲಿರುವ ಪ್ರಚಲಿತ ವಿದ್ಯಮಾನಗಳ ತರಗತಿಗಳನ್ನ ವೀಕ್ಷಿಸಿ ಮಾಹಿತಿಯನ್ನ ಪಡೆದುಕೊಳ್ಳಿ. ಈ ವಿಡಿಯೋದಲ್ಲಿ ಇಲ್ಲಿ ಪಟ್ಟಿ ಮಾಡಲಾಗಿರುವ ಎಲ್ಲ ವಿಷಯಗಳ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ವಿಷಯಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿವೆ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಮೊದಲನೇ ಮಾಹಿತಿ, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 8ರಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನ ಆಚರಿಸುತ್ತೇವೆ. ಶಿಕ್ಷಣ ಸಚಿವಾಲಯವು ಡಿಜಿಟಲ್ ಯುಗದಲ್ಲಿ ಸಾಕ್ಷರತೆಯನ್ನ ಉತ್ತೇಜಿಸುವುದು ಎಂಬ ಥೀಮ್ನೊಂದಿಗೆ ನವದೆಹಲಿಯಲ್ಲಿ ಈ ಬಾರಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನ ಆಚರಿಸಿದೆ. ಹಿಮಾಚಲ ಪ್ರದೇಶವು ತ್ರಿಪುರಾ, ಮಿಜೋರಾಂ, ಗೋವಾ ಮತ್ತು ಲಡಾಖ್ ನಂತರ ಪೂರ್ಣ ಕ್ರಿಯಾತ್ಮಕ ಸಾಕ್ಷರತೆಯನ್ನು ಸಾಧಿಸಿದ 5ನೇ ರಾಜ್ಯವಾಗಿದೆ. ಭಾರತದ ಸಾಕ್ಷರತಾ ದರವು 2011ರಲ್ಲಿ 74%ದಿಂದ 2023-24ರಲ್ಲಿ 80.9%ಕ್ಕೆ ಏರಿದೆ. ಇದನ್ನು ಉಲ್ಲಾಸ ನವಭಾರತ ಸಾಕ್ಷರತಾ ಕಾರ್ಯಕ್ರಮ ನಡೆಸಿದೆ. ಈ ಕಾರ್ಯಕ್ರಮವು 3 ಕೋಟಿಗೂ ಹೆಚ್ಚು ಕಲಿಯುವವರನ್ನ ಸೇರಿಸಿಕೊಂಡಿತು. 42 ಲಕ್ಷ ಸ್ವಯಂ ಸೇವಕರನ್ನು ಸಜ್ಜುಗೊಳಿಸಿತು. 1.83 ಕೋಟಿ ಕಲಿಯುವವರನ್ನು ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಮೌಲ್ಯಮಾಪನ ಮಾಡಿತು. ನೆಕ್ಸ್ಟ್, ಹಿಲ್ಸಾ ಮೀನು. ಇದು ಬಾಂಗ್ಲಾದೇಶದ ರಾಷ್ಟ್ರೀಯ ಮೀನಾಗಿದೆ. ಇದರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಬಾಂಗ್ಲಾದೇಶ ಇತ್ತೀಚೆಗೆ ದುರ್ಗಾ ಪೂಜೆಗೆ ಮುಂಚಿತವಾಗಿ ಭಾರತಕ್ಕೆ ಹಿಲ್ಸಾ ಮೀನು ರಫ್ತು ಮಾಡುವುದಾಗಿ ಘೋಷಿಸಿದೆ. ಆದ್ದರಿಂದ ಹಿಲ್ಸಾ ಮೀನು ಸುದ್ದಿಯಲ್ಲಿದೆ. ಸೆಪ್ಟೆಂಬರ್ 2024ರ ಆರಂಭದಲ್ಲಿ ಬಾಂಗ್ಲಾದೇಶ್ ಭಾರತಕ್ಕೆ ಹಿಲ್ಸಾ ರಫ್ತನ್ನ ನಿಷೇಧಿಸಿತ್ತು. ಆದರೆ ವ್ಯಾಪಾರಿಗಳ ಮನವಿಯ ನಂತರ ಅದನ್ನು ಸಡಿಲಗೊಳಿಸಿತ್ತೆ. ಇದನ್ನ ಇಲಿಶ್ ಮೀನು ಎಂದು ಕೂಡ ಕರೆಯಲಾಗುತ್ತದೆ. ಬಂಗಾಳಿ ಸಂಪ್ರದಾಯಗಳಲ್ಲಿ ಸಾಂಸ್ಕೃತಿಕವಾಗಿ ಇದು ಮಹತ್ವದ್ದಾಗಿದೆ. ಇದನ್ನು ಪೂಜೆಗಳು, ಮದುವೆಗಳು ಮತ್ತು ಲಕ್ಷ್ಮೀ ದೇವಿಗೆ ಅರ್ಪಿಸಲಾಗುತ್ತದೆ. ಹಿಲ್ಸಾ ಮೀನಿನ ವೈಜ್ಞಾನಿಕ ಹೆಸರು ಟೆನುಲೋಸಾ ಇಲಿಶಾ. ಇದು ಉಪ್ಪು ನೀರು ಮತ್ತು ಸಿಹಿ ನೀರಿನಲ್ಲಿ ವಾಸಿಸುತ್ತದೆ. ಹೆಚ್ಚಿನ ಜೀವನವನ್ನು ಸಾಗರದಲ್ಲಿ ಕಳೆಯುತ್ತದೆ. ಆದರೆ ಸಂತಾನೋತ್ಪತ್ತಿಗಾಗಿ ಪದ್ಮಾ, ಮೇಘನ, ಗಂಗಾ ಮತ್ತು ಗೋದಾವರಿ ನದಿಗಳಿಗೆ ವಲಸೆ ಹೋಗುತ್ತದೆ. ಬಾಂಗ್ಲಾದೇಶವು ವಿಶ್ವದ ಹಿಲ್ಸಾದ ಸುಮಾರು 70%ವನ್ನ ಉತ್ಪಾದಿಸುತ್ತದೆ. ಇದು ಬಾಂಗ್ಲಾದೇಶದ ರಾಷ್ಟ್ರೀಯ ಮೀನಾಗಿದೆ. ಹಿಲ್ಸಾ ಬಾಂಗ್ಲಾದೇಶದ ಒಟ್ಟು ಮೀನು ಹಿಡಿಯುವಿಕೆಯ 12% ಮತ್ತು ಜಿಡಿಪಿಯ 1%ವಷ್ಟನ್ನು ಕೊಡುಗೆಯಾಗಿ ನೀಡುತ್ತದೆ. ಹಿಲ್ಸಾ ಮೀನು ಬಾಂಗ್ಲಾದೇಶದ ರಾಷ್ಟ್ರೀಯ ಮೀನಾಗಿದೆ. ನೆಕ್ಸ್ಟ್, ಪಲ್ಲಾಸ್ ಬೆಕ್ಕು. ಪಲ್ಲಾಸ್ ಬೆಕ್ಕು ಒಂದು ಸಣ್ಣ ಕಾಡು ಬೆಕ್ಕಾಗಿದ್ದು, ಇದರ ಸ್ಥಳೀಯ ವ್ಯಾಪ್ತಿಯಲ್ಲಿ ಶೀತ ಭೂಖಂಡದ ಹವಾಮಾನಕ್ಕೆ ಚೆನ್ನಾಗಿ ವೇಷಧರಿಸಿ ಹೊಂದಿಕೊಳ್ಳುತ್ತದೆ. ಅರುಣಾಚಲ ಪ್ರದೇಶದಲ್ಲಿ ನಡೆಸಿದ ವನ್ಯಜೀವಿ ಸಮೀಕ್ಷೆಯು ರಾಜ್ಯದಲ್ಲಿ ತಪ್ಪಿಸಿಕೊಳ್ಳಲಾದ ಪಲ್ಲಾಸ್ ಬೆಕ್ಕಿನ ಮೊದಲ ಛಾಯಾಚಿತ್ರ ಸಾಕ್ಷ್ಯವನ್ನ ಹೊರತಂದಿದೆ. ಆದ್ದರಿಂದ ಪಲ್ಲಾಸ್ ಬೆಕ್ಕು ಸುದ್ದಿಯಲ್ಲಿದೆ. ರಷ್ಯಾದ ಬೈಕಲ್ ಸರೋವರದ ಬಳಿ ಸಂಗ್ರಹಿಸಿದ ಮಾದರಿಗಳ ಆಧಾರದ ಮೇಲೆ 1776ರಲ್ಲಿ ಪೀಟರ್ ಸೈಮನ್ ಪಲ್ಲಾಸ್ ಇದನ್ನು ಮೊದಲು ವಿವರಿಸಿದರು. ನಂತರ ಇದನ್ನು ಪಲ್ಲಾಸ್ ಬೆಕ್ಕು ಎಂದು ಹೆಸರಿಸಲಾಯಿತು. ಇವು ಪ್ರಾಥಮಿಕವಾಗಿ ಮಧ್ಯ ಏಷ್ಯಾದಲ್ಲಿ ಕಂಡುಬರುತ್ತವೆ. ಇವುಗಳ ವ್ಯಾಪ್ತಿಯು ಪಶ್ಚಿಮ ಇರಾನ್, ಮಂಗೋಲಿಯಾ, ಚೀನಾ, ರಷ್ಯಾ, ಕಜಕಿಸ್ತಾನ್ ಮತ್ತು ಕಿರ್ಗಿಸ್ತಾನ್ ವರೆಗೆ ವಿಸ್ತರಿಸುತ್ತದೆ. ಇದು ಕಲ್ಲಿನ ಪರ್ವತ, ಹುಲ್ಲುಗಾವಲುಗಳು ಮತ್ತು ಪೊದೆ ಸಸ್ಯಗಳಲ್ಲಿ ವಾಸಿಸುತ್ತವೆ. ಲ್ಯಾಗೋಮಾರ್ಪ್ಗಳು ಮತ್ತು ದಂಶಕಗಳನ್ನ ಮುಖ್ಯವಾಗಿ ಬೇಟೆಯಾಡುತ್ತವೆ. ಇದು ಮನೆಯಲ್ಲಿ ನಾವು ಸಾಕಿರುವಂತಹ ಬೆಕ್ಕಿನ ಗಾತ್ರದಲ್ಲಿ ಇರುತ್ತದೆ. ಮೃದುವಾದ ತುಪ್ಪಳವನ್ನ ಹೊಂದಿರುವ ಪ್ರಾಣಿಯಾಗಿದ್ದು, ಮುಸುಕಾದ ಬಿಳಿಯ ಬೂದು ಅಥವಾ ತಿಳಿ ಕಂದು ಬಣ್ಣವನ್ನ ಹೊಂದಿರುತ್ತದೆ. ಪಲ್ಲಾಸ್ ಬೆಕ್ಕು ಅಗಲವಾದ ತಲೆಯನ್ನ ಹೊಂದಿದ್ದು, ಕಣ್ಣುಗಳು ಎತ್ತರವಾಗಿರುತ್ತವೆ ಮತ್ತು ಕಿವಿಗಳು ಕೆಳಮಟ್ಟದ್ದಾಗಿರುತ್ತವೆ. ಪಲ್ಲಾಸ್ ಬೆಕ್ಕಿನ ಸಂರಕ್ಷಣಾ ಸ್ಥಿತಿ IUCN ಕೆಂಪು ಪಟ್ಟಿಯಲ್ಲಿ ಕನಿಷ್ಠ ಕಾಳಜಿಯಲ್ಲಿದೆ. ಸೈಟ್ಸ್ ಅನುಬಂಧ 2ರಲ್ಲಿದೆ. ನೆಕ್ಸ್ಟ್, ಅಪತಾನಿ ಬುಡಕಟ್ಟು ಜನಾಂಗಗಳು. ಅರುಣಾಚಲ ಪ್ರದೇಶದ ಜೀರೋ ಕಣಿವೆಯ ಅಪತಾನಿ ಬುಡಕಟ್ಟು ಮಹಿಳೆಯರು ತಮ್ಮ ಮುಖದ ಹಚ್ಚೆ ಮತ್ತು ಮರದ ಮೂಗಿನ ಪ್ಲಗ್ಗಳಿಗೆ ಹೆಸರುವಾಸಿಯಾಗಿದ್ದಾರೆ. 1970ರ ದಶಕದಲ್ಲಿ ಇದನ್ನ ನಿಷೇಧಿಸಲಾಗಿತ್ತು. ಆದರೂ
ಇನ್ನು ವಯಸ್ಸಾದ ಮಹಿಳೆಯರು ಮಾತ್ರ ಇವುಗಳನ್ನ ಧರಿಸುತ್ತಿದ್ದಾರೆ. ಅಪತಾನಿ ಬುಡಕಟ್ಟು ಜನಾಂಗ ಅರುಣಾಚಲ ಪ್ರದೇಶದಲ್ಲಿರುವಂತಹ ಒಂದು ಬುಡಕಟ್ಟು ಜನಾಂಗವಾಗಿದೆ. ಇವರನ್ನ ತನ್ವಾ, ಅಪ ಅಥವಾ ಅಪತಾನಿ ಎಂದು ಕೂಡ ಕರೆಯಲಾಗುತ್ತದೆ. ಇವರು ತಾನಿ ಎಂಬ ಸ್ಥಳೀಯ ಭಾಷೆಯನ್ನ ಮಾತನಾಡುತ್ತಾರೆ. ಸೂರ್ಯಚಂದ್ರರನ್ನ ಪೂಜಿಸುತ್ತಾರೆ. ಡ್ರಿ, ಮಯೋಕೋ, ಎಂಪುಂಗ್, ಮುರುಂಗ್ನಂತಹ ಪ್ರಮುಖ ಹಬ್ಬಗಳನ್ನ ಆಚರಿಸುತ್ತಾರೆ. ಡ್ರಿ ಹಬ್ಬವನ್ನ ಎಲ್ಲಾ ಮಾನವ ಕುಲದ ಸಮೃದ್ಧಿಗಾಗಿ ಪ್ರಾರ್ಥನೆಗಳೊಂದಿಗೆ ಆಚರಿಸುತ್ತಾರೆ. ಅಪತಾನಿ ಮಹಿಳೆಯರು ತಮ್ಮ ವಿಶಿಷ್ಟವಾದ ಮುಖದ ಹಚ್ಚೆ ಮತ್ತು ಮೂಗಿನ ಪ್ಲಗ್ಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಅಪಹರಣದ ವಿರುದ್ಧ ರಕ್ಷಣೆಯ ಸಾಧನವಾಗಿ ಪ್ರಾರಂಭವಾದ ಸಂಪ್ರದಾಯ ಇದಾಗಿದೆ. ಯಾಪಿಂಗ್ ಹುಲ್ಲೋ ಎಂದು ಕರೆಯಲ್ಪಡುವ ಮೂಗಿನ ಪ್ಲಗ್ಗಳನ್ನು ಕಾಡಿನಲ್ಲಿ ಕಂಡುಬರುವ ಮರದಿಂದ ತಯಾರಿಸಲಾಗುತ್ತದೆ. ಟಿಪ್ಪೈ ಎಂದು ಕರೆಯಲ್ಪಡುವ ಹಚ್ಚೆಗಳನ್ನು ಅಪತಾನಿ ಹುಡುಗಿಯರು ಸುಮಾರು 10 ವರ್ಷದವರಿದ್ದಾಗ ಹಿರಿಯ ಮಹಿಳೆಯರು ಅವರಿಗೆ ಹಚ್ಚೆಗಳನ್ನ ಹಾಕುತ್ತಾರೆ. ಇವರು 1960ರ ದಶಕದಿಂದಲೂ ಅರುಣಾಚಲ ಪ್ರದೇಶದ ತಮ್ಮ ಪರ್ವತ ತಾರಸಿಗಳಲ್ಲಿ ಸಮಗ್ರ ಭತ್ತ ಮತ್ತು ಮೀನು ಕೃಷಿಯನ್ನ ಅಭ್ಯಾಸ ಮಾಡುತ್ತಿದ್ದಾರೆ. ಇವರು ಮುಖ್ಯವಾಗಿ ಏಮಿಯೋ, ಪ್ಯಾಪೆ ಮತ್ತು ಮೈಪಿಯಾ ಎಂಬ 3 ಅಕ್ಕಿ ಪ್ರಭೇದಗಳನ್ನ ಬಳಸುತ್ತಾರೆ. ನೆಕ್ಸ್ಟ್, ಫಾಸ್ಫೇಟ್ ಶಿಲೆಗಳು. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿರುವ ಸಂಭಾವ್ಯ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪ್ರದೇಶದಲ್ಲಿ ಪ್ರಸ್ತಾಪಿಸಲಾದ ಬಿರ್ಮೇನಿಯಾ ರಾಕ್ ಫಾಸ್ಫೇಟ್ ಗಣಿಗಾಗಿ ಪರಿಸರ ಪರಿಣಾಮ ಮೌಲ್ಯಮಾಪನ ಅಧ್ಯಯನವನ್ನು ಕೈಗೊಳ್ಳಲು ಕೇಂದ್ರ ಪರಿಸರ ಸಚಿವಾಲಯದ ತಜ್ಞರ ಮೌಲ್ಯಮಾಪನ ಸಮಿತಿ ಅನುಮೋದನೆ ನೀಡಿದೆ. ಫಾಸ್ಫೇಟ್ ರಾಕ್ ಇದು ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಪೋಷಕಾಂಶಗಳನ್ನು ಒದಗಿಸುವ ಅಂಶವಾದ ರಂಜಕದ ನೈಸರ್ಗಿಕ ಮೂಲವಾಗಿದೆ. ಇದು ಲಕ್ಷಾಂತರ ವರ್ಷಗಳ ಹಿಂದೆ ಸಾಗರ ತಳದಲ್ಲಿ ಸಾವಯವ ವಸ್ತುಗಳ ಸಂಗ್ರಹಣೆಯಿಂದ ರೂಪುಗೊಂಡ ಒಂದು ಸಂಚಿತ ಶಿಲೆಯಾಗಿದೆ. ಆಫ್ರಿಕಾ, ಉತ್ತರ ಅಮೆರಿಕ, ಕಜಕಿಸ್ತಾನ್, ಮಧ್ಯಪ್ರಾಚ್ಯ ಮತ್ತು ಓಷಿಯಾನಿಯಾದ ಪ್ರದೇಶದಲ್ಲಿ ಇವು ಕಂಡುಬರುತ್ತವೆ. ವಿಶ್ವದ ಅತಿದೊಡ್ಡ ನಿಕ್ಷೇಪಗಳು ಮೊರೊಕ್ಕೊದಲ್ಲಿವೆ. ಇದು ಫಾಸ್ಫೇಟ್ ಹೊರತೆಗೆಯುವಿಕೆಯಲ್ಲಿ ಜಾಗತಿಕ ನಾಯಕರಲ್ಲಿ ಒಂದಾಗಿದೆ. ಫಾಸ್ಫೇಟ್ ಶಿಲೆಗಳು ಮುಖ್ಯವಾಗಿ ಭಾರತದಲ್ಲಿ ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ ಈ 2 ರಾಜ್ಯಗಳಿಂದ ಮಾತ್ರ ಉತ್ಪತ್ತಿಯಾಗುತ್ತದೆ. ಫಾಸ್ಫೇಟ್ನ ಉಪಯೋಗಗಳು: ಡಿಎಪಿ, ಎನ್ಪಿಕೆ ರಸಗೊಬ್ಬರಗಳಿಗೆ ರಾಕ್ ಫಾಸ್ಫೇಟ್ ಪ್ರಮುಖ ಕಚ್ಚಾ ವಸ್ತುವಾಗಿದೆ. ಪ್ರಸ್ತುತ ಭಾರತವು ಈ ಕಚ್ಚಾ ವಸ್ತುವಿಗೆ 90% ಆಮದಿನ ಮೇಲೆ ಅವಲಂಬಿತವಾಗಿದೆ. ಪ್ರಪಂಚದಾದ್ಯಂತ ಗಣಿಗಾರಿಕೆ ಮಾಡಲಾದ ಹೆಚ್ಚಿನ ಫಾಸ್ಫೇಟ್ ಬಂಡೆಯನ್ನು ಫಾಸ್ಫೇಟ್ ಗೊಬ್ಬರವನ್ನು ಉತ್ಪಾದಿಸಲು ಬಳಸಲಾಗುತ್ತದೆ. ಇದನ್ನು ಪಶು ಆಹಾರ ಪೂರಕವಾಗಿಯೂ ಬಳಸಲಾಗುತ್ತದೆ. ಫಾಸ್ಫೇಟ್ ಬಂಡೆಗಳಿಂದ ಪಡೆದ ಧಾತು ರೂಪದ ಫಾಸ್ಫರಸ್ ಮತ್ತು ಫಾಸ್ಫರಿಕ್ ರಾಸಾಯನಿಕಗಳನ್ನು ಮಾರ್ಜಕಗಳು, ಕೀಟನಾಶಕಗಳು ಇತ್ಯಾದಿಗಳಲ್ಲಿ ಬಳಸಲಾಗುತ್ತದೆ. ಹಿಮಪಾತ. ಏನಿದು ಹಿಮಪಾತ? ದೊಡ್ಡ ಪ್ರಮಾಣದ ಹಿಮವು ಇಳಿಜಾರಿನ ಕೆಳಗೆ ವೇಗವಾಗಿ ಚಲಿಸುವುದನ್ನು ನಾವು ಹಿಮಪಾತ ಎಂದು ಕರೆಯುತ್ತೇವೆ. ಇವಾಗ ಏಕೆ ಸುದ್ದಿಯಲ್ಲಿದೆ? ಲಡಾಖ್ನ ಸಿಯಾಚಿನ್ ಬೇಸ್ ಕ್ಯಾಂಪ್ನಲ್ಲಿ ಇತ್ತೀಚೆಗೆ ಸಂಭವಿಸಿದ ದೊಡ್ಡ ಹಿಮಪಾತದಲ್ಲಿ 2 ಅಗ್ನಿವೀರರು ಸೇರಿದಂತೆ 3 ಸೇನಾ ಸಿಬ್ಬಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಆದ್ದರಿಂದ ಹಿಮಪಾತ ಸುದ್ದಿಯಲ್ಲಿದೆ. ಹಿಮದ ದುರ್ಬಲ ಪದರವು ಹಿಮಪಾತದ ಸಾಧ್ಯತೆಯನ್ನ ಹೆಚ್ಚಿಸುತ್ತದೆ. ಭಾರೀ ಹಿಮಪಾತ, ಬಲವಾದ ಗಾಳಿ ಮತ್ತು ಹೆಚ್ಚುತ್ತಿರುವ ತಾಪಮಾನ ಎಲ್ಲವೂ ಇಳಿಜಾರಿನಲ್ಲಿ ಹಿಮವನ್ನ ಸಡಿಲಗೊಳಿಸುತ್ತದೆ. ಬೀಳುವ ಬಂಡೆಗಳು ಅಥವಾ ಮಂಜುಗಡ್ಡೆಯು ಹಿಮವು ಜಾರುವಂತೆ ಮಾಡಬಹುದು. ಸ್ಕೀಯರ್, ಸ್ನೋಬೋರ್ಡರ್ ಅಥವಾ ಸ್ನೋಮೊಬೈಲ್ನ ಚಾಲನೆಯು ಸಹ ಹಿಮಪಾತವನ್ನ ಪ್ರಚೋದಿಸಬಹುದು. ಹಿಮಪಾತಗಳಲ್ಲಿ ಸ್ಲಪ್ಗಳು ಮತ್ತು ಸ್ಲ್ಯಾಬ್ಗಳು ಎಂಬ 2 ವಿಧಗಳಿವೆ. ಹಿಮದ ಹೊದಿಕೆಯ ದುರ್ಬಲ ಪದರವು ಮೇಲ್ಭಾಗದಲ್ಲಿದ್ದಾಗ ಕೊಳಚೆ ಹಿಮಕುಸಿತಗಳು ಸಂಭವಿಸುತ್ತವೆ. ಸ್ಲಪ್ ಎಂದರೆ ಒಣಗಿದ ಪುಡಿಯಾದ ಹಿಮದ ಸಣ್ಣ ಸ್ಲೈಡ್ ಆಗಿದ್ದು ಇದು ನಿರಾಕಾರ ದ್ರವ್ಯರಾಶಿಯಾಗಿ ಚಲಿಸುತ್ತದೆ. ಸ್ಲ್ಯಾಬ್ ಹಿಮಕುಸಿತಗಳಿಗಿಂತ ಕೊಳಚೆ ನೀರು ಕಡಿಮೆ ಅಪಾಯಕಾರಿಯಾಗಿದೆ. ದುರ್ಬಲ ಪದರವು ಹಿಮದ ಹೊದಿಕೆಯ ಕೆಳಗೆ ಬಿದ್ದಾಗ ಚಪ್ಪಡಿ ಹಿಮಪಾತ ಸಂಭವಿಸುತ್ತದೆ. ಈ ಪದರವು ಸಂಕುಚಿತ ಹಿಮದ ಇತರ ಪದರಗಳಿಂದ ಆವೃತವಾಗಿರುತ್ತದೆ. ಹಿಮಕುಸಿತ ಉಂಟಾದಾಗ ದುರ್ಬಲ ಪದರವು ಒಡೆಯುತ್ತದೆ, ಆದರೆ ಮೇಲಿನ ಎಲ್ಲಾ ಪದರಗಳನ್ನು ಇಳಿಜಾರಿನ ಕೆಳಗೆ ಎಳೆಯಲಾಗುತ್ತದೆ. ಈ ಪದರಗಳು ಉರುಳಿ ಬಿದ್ದು ಒಂದು ದೈತ್ಯ ಬ್ಲಾಕ್ ಅಥವಾ ಸ್ಲ್ಯಾಬ್ನಲ್ಲಿ ಬೀಳುತ್ತವೆ. ಹಿಮಪಾತಗಳು ಹಾನಿಕಾರಕವಲ್ಲದವುಗಳಿಂದ ಹಿಡಿದು ಪ್ರಬುದ್ಧ ಕಾಡುಗಳನ್ನ ನಾಶ ಮಾಡುವ ಅಥವಾ ಹಳ್ಳಿಗಳನ್ನು ನೆಲಸಮಗೊಳಿಸುವಷ್ಟು ದೊಡ್ಡದಾದ ವಿನಾಶಕಾರಿ ಶಕ್ತಿಯನ್ನ ಹೊಂದಿವೆ. ಹಿಮಪಾತದಲ್ಲಿ ಸಿಲುಕಿದ ಜನರು ಉಸಿರುಗಟ್ಟುವಿಕೆ, ಆಘಾತ ಅಥವಾ ಲಘುಷ್ಣತೆಯಿಂದ ಸಾಯಬಹುದು.
ಪರ್ವತ ಪ್ರದೇಶಗಳು ಜನರು ಹಿಮಪಾತಗಳಿಂದ ತಮ್ಮನ್ನು ತಾವು ಹಲವಾರು ವಿಧಗಳಲ್ಲಿ ರಕ್ಷಿಸಿಕೊಳ್ಳುತ್ತಾರೆ. ವಿಶೇಷ ಬೇಲಿಗಳು ಹಿಮವನ್ನ ಸ್ಥಳದಲ್ಲಿ ಹಿಡಿದಿಡಲು ಸಹಾಯ ಮಾಡುತ್ತವೆ. ಹಿಮ ಜಾರುವುದನ್ನ ನಿಲ್ಲಿಸಲು ಅಥವಾ ಅದರ ದಿಕ್ಕನ್ನ ಬದಲಾಯಿಸಲು ತಡೆಗೋಡೆಗಳು ಸಹಾಯ ಮಾಡುತ್ತವೆ. ಹಿಮಕುಸಿತಗಳು ಸಂಭವಿಸುವ ಸಾಧ್ಯತೆ ಇರುವ ಸ್ಥಳಗಳಿಂದ ಹಿಮವನ್ನ ತೆರವುಗೊಳಿಸಲು ಸ್ಫೋಟಕಗಳು ಸಹಾಯ ಮಾಡುತ್ತವೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ತರಗತಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.